ಹೆಲೋ ಮಕ್ಕಳೇ, ವೆಲ್ಕಮ್ ಯು ಆಲ್ ಟು PWKCT ಚಾನೆಲ್. ನಾನು ಶ್ರೀಜಾ KC ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಹೇಗೆ KCT ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಯಾವುದೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ನೋಡೋಣ. ಮಕ್ಕಳೇ, ಬಹಳ ಸಿಂಪಲ್. CETonline.karnataka.government.in ಗೆ ವಿಸಿಟ್ ಮಾಡಿ. ಅಲ್ಲಿ ಪ್ರವೇಶ ಅಂತ ಇರುತ್ತೆ. ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕೋದು, ಪಾಸ್ವರ್ಡ್ ನಿಮ್ಮ CET ಅಕೌಂಟಿಗೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ, ನೀವು ಅಪ್ಲಿಕೇಶನ್ಸ್ನ ಫಸ್ಟಿಗೆ ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲ ಹಾಕಬೇಕಾದ್ರೆ ಆ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚಾ ವೆರಿಫಿಕೇಶನ್ ಇಲ್ಲೊಂದಿಗೆ ಕೋಡ್ ಬರುತ್ತೆ, ಅದನ್ನ ಹಾಕೋದು. ಮತ್ತು ಲಾಗಿನ್ ಅಂತ ಒಂದು OTP ಬರುತ್ತೆ ನಿಮ್ಮ ಫೋನಿಗೆ. OTPಯನ್ನು ಹಾಕಿದ ನಂತರ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಿಮಗೆ ಕಡ್ಡಾಯವಾಗಿ 2 ಇನ್ಫಾರ್ಮೇಷನ್ ಬೇಕು. ಒಂದು, ನೀವು ಸೆಕೆಂಡ್ PUCಯ ರಿಜಿಸ್ಟರ್ ನಂಬರ್, ಅಂದರೆ ನಿಮ್ಮ ಹಾಲ್ ಟಿಕೆಟ್ ಇರುತ್ತಲ್ಲ, ಸೆಕೆಂಡ್ PUC ಹಾಲ್ ಟಿಕೆಟ್ನ ರಿಜಿಸ್ಟರ್ ನಂಬರ್ ಹಾಕಬೇಕು. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಮುಂಚೆ ನಿಮ್ಗೆ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೆಕೆಂಡ್ PUCಯ ರಿಜಿಸ್ಟರ್ ನಂಬರ್, ಸೆಕೆಂಡ್ PUC ಪಾಸ್ ಆಗಿರೋ ವರ್ಷ. ಈಗ ರಿಪೀಟರ್ಸ್ ಇರ್ತೀರಾ ಅಂತ ಹೇಳಿದ್ರೆ 2025ನಲ್ಲಿ ನೀವೇನಾದರೂ ಪಾಸ್ ಆಗಿರ್ತೀರಾ ಅಂದರೆ ನೀವು ಪಾಸ್ ಆಗಿರೋ ವರ್ಷವನ್ನು ಕರೆಕ್ಟಾಗಿ ನಮೂದಿಸಿ ಆಮೇಲೆ ನೀವೇನು ಮಾಡಬೇಕು, ಡೌನ್ಲೋಡ್ನ ಮಾಡ್ಕೊಳ್ಳಿ. ಬಿ ಕೇರ್ಫುಲ್. ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಕೆಲವೊಂದಷ್ಟು ಮಾರ್ಗದರ್ಶನಗಳು, ಅಂದರೆ ಕೆಲವೊಂದಷ್ಟು ಗೈಡೆನ್ಸ್ಗಳನ್ನ ಅವ್ರು ಕೊಟ್ಟಿರ್ತಾರೆ, ಅದನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಮತ್ತು ಯಾರೆಲ್ಲ ಮಕ್ಕಳು ಎಕ್ಸಾಮ್ ಸೆಂಟರ್ ಎಲ್ಲಿ ಅಂತ ಹೇಳಿ ನೋಡ್ತೀರಾ, ನಿಮ್ಮ ಹಾಲ್ ಟಿಕೆಟ್ನಲ್ಲೇ ಇರುತ್ತೆ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಹೇಳಿ. ಜೊತೆಗೆ ಇಲ್ಲೊಂದು ಡೌನ್ಲೋಡ್ ಟಿಪ್ಪಣಿ ಅಂತ ಹೇಳಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಸ್ಟೇಟ್, ಈಗ ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ಬೇರೆ ಬೇರೆ ಸ್ಟೇಟಿಂದ ಕರ್ನಾಟಕ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋರು ಇದ್ದೀರಾ ಅಂತ ಹೇಳಿದ್ರೆ ನೀವು ಕನ್ನಡ ಭಾಷಾ ಪರೀಕ್ಷೆನ ಅಟೆಂಡ್ ಆಗಬೇಕು 22 ಏಪ್ರಿಲ್ನಲ್ಲಿ. ಅದಕ್ಕೆ ನಿಮಗಿರುವಂತಹ ಸ್ಟೇಟ್ಸ್ ಯಾವುದೆಲ್ಲ ಅಂದರೆ ಡಿಸ್ಟ್ರಿಕ್ಟ್ ಎಕ್ಸಾಮ್ ಸೆಂಟರ್ ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಬ್ಯಾಂಗ್ಳೂರು, ಇನ್ನೊಂದು ಬೆಳಗಾವಿ, ಇನ್ನೊಂದು ಮಂಗಳೂರು. ಇಲ್ಲಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಕನ್ನಡ ಭಾಷೆ ಬರೀಲಿಕ್ಕೆ 22 ಆನ್ ಏಪ್ರಿಲ್ ನಿಮಗೆ ಎಂಟ್ರೆನ್ಸ್ ಎಕ್ಸಾಮಿಗೆ ಈ 3 ಕೇಂದ್ರಗಳಲ್ಲಿ ಮಾತ್ರ ಇರುತ್ತೆ. ಅಂದರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ರೆಸ್ಪೆಕ್ಟಿವ್ ಯಾವುದಾದ್ರೂ ಕೇಂದ್ರಗಳಿತ್ತು ಅಂತ ಹೇಳಿದ್ರೆ ಫೈನ್, ಬಟ್ ಟು ರೈಟ್ ಕನ್ನಡ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದಿ ಔಟ್ಸೈಡರ್ಸ್ ಅಂದರೆ ಕರ್ನಾಟಕ ಸ್ಟೇಟ್ ಬಿಟ್ಟು ಬೇರೆ ಯಾವುದೇ ಬೇರೆ ರಾಜ್ಯಗಳಿಂದ ಮಕ್ಕಳು ಎಕ್ಸಾಮ್ ಬರೀತಾರೆ ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ನಿಮಗೆ 2 ಎಕ್ಸಾಮ್ ಸೆಂಟರ್ ಇರುತ್ತೆ. ಒಂದು ನೀವು ಕನ್ನಡ ಎಕ್ಸಾಮ್ ಬರೀಲಿಕ್ಕೆ, ಒಂದಾದರೆ ಬೆಂಗಳೂರು, ಬೆಳಗಾವಿ ಮತ್ತು ಮಂಗಳೂರು. ಇಲ್ಲ ಅಂದರೆ ನಿಮ್ಮ ರೆಸ್ಪೆಕ್ಟಿವ್ ಎಕ್ಸಾಮ್ ಸೆಂಟರ್ಸ್ ಕಾಲೇಜ್ ನಿಯರ್ ಬೈ ಯಾವುದಿದೆ ಅಂತ ಹೇಳಿ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಎಕ್ಸಾಮ್ ಸೆಂಟರ್ ಹಾಲ್ ಟಿಕೆಟ್ನಲ್ಲೇ ಇರುತ್ತೆ. ಆಲ್ ದಿ ಬೆಸ್ಟ್ ಮಕ್ಕಳೇ.